ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಉದಯಿಸಿ ಧರ್ಮ, ಕಲೆ, ಶಾಸನ, ವಾಸ್ತುಶಿಲ್ಪ ಮತ್ತು ರಾಜಕೀಯದಲ್ಲಿ ಅಮೋಘ ಕೊಡುಗೆ ನೀಡಿದ ಒಂದು ಮಹಾನ್ ವಂಶದ ಕಥೆ ಇದು. ಕರ್ನಾಟಕದಲ್ಲಿ ದೀರ್ಘ ಅವಧಿ ಆಡಳಿತ ನಡೆಸಿದ ಗಂಗ ಸಾಮ್ರಾಜ್ಯದ ಕಥೆ. ಇಂದು ನಾವು ಗಂಗರ ಉದಯದಿಂದ ಆರಂಭಿಸಿ ಅವರ ಶ್ರೇಷ್ಠ ರಾಜರು, ಧರ್ಮ, ಆಡಳಿತ ಮತ್ತು ಸಾಮ್ರಾಜ್ಯದ ಅಂತ್ಯವರೆಗೂ ಸಂಪೂರ್ಣವಾಗಿ ಸಿನಿಮಾ ರೂಪದಲ್ಲಿ ತಿಳಿದುಕೊಳ್ಳೋಣ. ಗಂಗ ಸಾಮ್ರಾಜ್ಯವು ಕ್ರಿಸ್ತಶಕ 350ರ ಸುತ್ತಮುತ್ತ ದಕ್ಷಿಣ ಭಾರತದಲ್ಲಿ ಉದಯಿಸಿತು. ಇವರ ಆಡಳಿತ ಪ್ರದೇಶ ಇಂದಿನ ದಕ್ಷಿಣ ಕರ್ನಾಟಕದ ಕೋಲಾರ, ಮೈಸೂರು, ಮಂಡ್ಯ, ತುಮಕೂರು ಭಾಗಗಳು. ಇವರ ರಾಜಧಾನಿಗಳು ಆರಂಭದಲ್ಲಿ ಕೋಲಾರ, ಮಾಕುಂದ, ಮನ್ನೆ, ನಂತರ ತಲಕಾಡು, ಕಾವೇರಿ ತೀರ. ಗಂಗವಂಶವನ್ನು ಸ್ಥಾಪಿಸಿದವರು ಕೊಂಗಣಿವರ್ಮ ಮತ್ತು ಮಾಧವ. ಇವರು ಪಲ್ಲವರ ನೆರವಿನಿಂದ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. ರಾಜ್ಯ ಲಾಂಛನ ಮದಗಜ ಆಗಿತ್ತು. ಗಂಗ ಸಾಮ್ರಾಜ್ಯದ ಪ್ರಮುಖ ರಾಜರು ಮೊದಲಿಗೆ ದಡಿಗ, ಗಂಗವಂಶದ ಸ್ಥಾಪಕ, ಆಡಳಿತಕ್ಕೆ ಬಲವಾದ ನೆಲೆ ಹಾಕಿದರು. ಈತನ ಮೂಲ ಹೆಸರು ಕೊಂಗನವರ್ಮ. ಜೈನ ಮುನಿ ಸಿಂಹನಂದಿ ಬೆಂಬಲದೊಂದಿಗೆ ಗಂಗರಾಜ್ಯ ಸ್ಥಾಪಿಸಿದನು. ಇವನಿಗೆ ಬಾನವಂಶವನದಾನಲ ಎಂಬ ಬಿರುದು ಇತ್ತು. ಶಿವಮೊಗ್ಗದ ದುಂಡಲೆಂಬಲ್ಲಿ ಜೀನಾಲಯ ನಿರ್ಮಿಸಿದನು. ದುರ್ವಿನೀತ ಗಂಗರ ಅತ್ಯಂತ ಪ್ರಸಿದ್ಧ ರಾಜ, ಪಂಡಿತ, ಕವಿ ಮತ್ತು ಯೋಧ. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಉತ್ತೇಜನ ಇವರ ಕಾಲದಲ್ಲೇ ದೊರೆಯಿತು. ತಂದೆ ಅವನಿತ, ತಾಯಿ ಜ್ಯೇಷ್ಠಾವತಿ. ಚಾಲುಕ್ಯರೊಂದಿಗೆ ವಿವಾಹ ಸಂಬಂಧ ಬೆಳೆಸಿದನು. ಈತನು ಗುಣಾಢ್ಯನ ಬೃಹತ್ ಕಥಾ ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ದೇವನಂದಿ ಶಬ್ದವಾತಾರ ಎಂಬ ಕೃತಿ ಬರೆದನು. ಹೆಬ್ಬಟ್ಟು ಶಾಸನ ಹೊರಡಿಸಿದನು. ಶಾಸನ ಸಾಹಿತ್ಯ ಬೆಳವಣಿಗೆಗೆ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದನು. ಶ್ರೀಪುರುಷ 63 ವರ್ಷಗಳ ಕಾಲ ಆಡಳಿತ ನಡೆಸಿದನು. ಕ್ರಿಸ್ತಶಕ 768ರಲ್ಲಿ ರಾಷ್ಟ್ರಕೂಟ ಸೈನ್ಯ ಹಿಮ್ಮೆಟ್ಟಿಸಿದನು. ಪಲ್ಲವರ ಅರಸ ನಂದಿವರ್ಮನ ಸೋಲಿಸಿ ಪರಮನಿಂದಿ ಬಿರುದು ಪಡೆದನು. ಮಾಕುಂಡದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾಯಿಸಿದನು. ಇವನು ಸಂಸ್ಕೃತದಲ್ಲಿ ಗಜಶಾಸ್ತ್ರ ಎಂಬ ಕೃತಿ ರಚಿಸಿದನು. ಎರಡನೇ ಶಿವಮಾರ ರಾಷ್ಟ್ರಕೂಟಲ ವಿರುದ್ಧ ಹೋರಾಟ ಮಾಡಿ ಅವರ ಬಂಧನದಲ್ಲೇ ಹೆಚ್ಚಿನ ಕಾಲ ಕಳೆದನು. ಇವನು ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಎಂಬ ಕೃತಿಗಳನ್ನು ಬರೆದನು. ಶ್ರವಣಬೆಳಗೊಳದಲ್ಲಿ ಜೈನ ಬಸದಿ ನಿರ್ಮಾಣ ಮಾಡಿದನು. ನಾಲ್ಕನೇ ರಾಚಮಲ್ಲ ಗಂಗರ ಸ್ವಾಭಿಮಾನಿ ರಾಜ. ಇವನಿಗೆ ರಾಯ ಎಂಬ ಬಿರುದು ಇತ್ತು. ಇವನ ಪ್ರಸಿದ್ಧ ಪ್ರಧಾನಮಂತ್ರಿ ಚಾವುಂಡರಾಯ. ಇವನಿಗೆ ಸಮಾರ ಪರಶುರಾಮ ಎಂಬ ಬಿರುದು ಇತ್ತು. ಇವನು 24 ತೀರ್ಥಂಕರ ಚರಿತ್ರೆಯಾದ ಚಾವುಂಡರಾಯ ಪುರಾಣ ಮತ್ತು ಚರಿತ್ರೆ ಸಾರ ಕೃತಿ ಬರೆದನು. ಕ್ರಿಸ್ತಶಕ 982ರಲ್ಲಿ ಶ್ರವಣಬೆಳಗೊಳದಲ್ಲಿ 58.8 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹ ಸ್ಥಾಪಿಸಿದನು. ಇದರ ಶಿಲ್ಪಿ ಅರಿಷ್ಟನೇಮಿ. ಗಂಗರ ಧರ್ಮ ಮತ್ತು ಸಂಸ್ಕೃತಿ. ಗಂಗ ಸಾಮ್ರಾಜ್ಯವು ಧಾರ್ಮಿಕ ಸಹಿಷ್ಣುತೆಯ ಉತ್ತಮ ಉದಾಹರಣೆಯಾಗಿದೆ. ಹಿಂದೂ ಧರ್ಮ, ಶಿವ, ವಿಷ್ಣು ಆರಾಧನೆ ಇತ್ತು. ಅನೇಕ ದೇವಾಲಯಗಳ ನಿರ್ಮಾಣ ಆಗಿದ್ದವು. ಗಂಗರ ಕಾಲದಲ್ಲಿ ಜೈನ ಧರ್ಮ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಜೈನ ಮುನಿಗಳು ರಾಜಕೀಯ ಸಲಹೆಗಾರರೂ ಆಗಿದ್ದರು. ಶ್ರವಣಬೆಳಗೊಳ ಜೈನ ಧರ್ಮದ ಪ್ರಮುಖ ಕೇಂದ್ರ ಆಗಿತ್ತು. ಇವರ ವಾಸ್ತುಶಿಲ್ಪ ಪಲ್ಲವ, ಕದಂಬರ ಮಿಶ್ರಣ ಆಗಿತ್ತು. ಸಿಂಹಗಳ ಕೆತ್ತನೆ, ಪಿರಮಿಡ್ ರಚನೆ, ಗೋಪುರ ಮತ್ತು ಚೌಕಾಕಾರದ ಕಂಬ ಕಟ್ಟಿಸುತ್ತಿದ್ದರು. ಪ್ರಮುಖ ದೇವಾಲಯಗಳು ತಳಕಾಡಿನ ಪಾತಾಳೇಶ್ವರ, ಮರುಳೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮ, ಮನ್ನೆಯ ಕಪಿಲೇಶ್ವರ, ನಂದಿಯ ಭೋಗಾನಂದೇಶ್ವರ, ನರಸಮ್ಮಂಗಲದ ಶಿವ, ರಾಮ ದೇವಾಲಯಗಳು. ಪ್ರಮುಖ ಜೈನ ಬಸದಿಗಳು ಶ್ರವಣಬೆಳಗೊಳದ 14 ಬಸದಿಗಳು, ಚಂದ್ರ ಬಸದಿ, ಪ್ರಭಾ ಬಸದಿ, ಚಾವುಂಡರಾಯ ಬಸದಿ ಮುಖ್ಯವಾದವು. ಇದು ಗಂಗರ ಕಲಾವೈಭವದ ಶ್ರೇಷ್ಠ ಉದಾಹರಣೆಯಾಗಿವೆ. ಆಡಳಿತ ವ್ಯವಸ್ಥೆ. ಗಂಗರ ಆಡಳಿತ ಕೇಂದ್ರ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಯಾಗಿದೆ. ಪ್ರಾಂತ್ಯ ರಾಜಪುತ್ರನ ಆಡಳಿತ, ನಾಡು ರಾಷ್ಟ್ರಪತಿಯ ಆಡಳಿತ, ಕಂಪನ ವಿಷಯಪತಿಯ ಆಡಳಿತ, ಗ್ರಾಮ ಗೌಂಡ ಅಥವಾ ಗೌಡನ ಆಡಳಿತವಾಗಿ ವಿಂಗಡಿಸಿದರು. ಇನ್ನು ಮಂತ್ರಿಮಂಡಲವು ಪ್ರಧಾನಮಂತ್ರಿ,
ಸರ್ವಾಧಿಕಾರಿ, ವಿದೇಶಾಂಗ ಮಂತ್ರಿ, ಸಂಧಿ ವಿಗ್ರಹ, ಸೇನಾ ಮಂತ್ರಿ, ಸೇನಾ ಮುಖ್ಯಸ್ಥ, ಖಜಾನೆ ಮಂತ್ರಿ, ಹಿರಿಯ ಭಂಡಾರಿ, ಲೆಕ್ಕಪತ್ರ ಮಂತ್ರಿ, ಶ್ರೀಕರಣಿಕ ಆಗಿದ್ದರು. ಆರ್ಥಿಕ ಜೀವನ: ಭೂಮಿ ಅಳತೆಗೆ ಗಂಗಕೋಲು ಬಳಸಿದರು. ಕಡಿತ ಎಂಬ ಭೂದಾಖಲೆ ವಿವರ ಇತ್ತು. ವಿಜಯಪುರ ದೊಡ್ಡ ನೈಗೆ ಕೇಂದ್ರ ಆಗಿತ್ತು. ಗದ್ಯಾನ ಎಂಬ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ಗಂಗರು ಪಲ್ಲವ, ಚಾಲುಕ್ಯ, ರಾಷ್ಟ್ರಕೂಟರ ಜೊತೆ ಸ್ನೇಹ, ಶತ್ರುತ್ವ. ಕೊನೆಗೆ ರಾಷ್ಟ್ರಕೂಟ ಮತ್ತು ನಂತರದ ಚೋಳರ ಪ್ರಭಾವದಿಂದ ಗಂಗ ಸಾಮ್ರಾಜ್ಯ ನಿಧಾನವಾಗಿ ಕುಸಿತವಾಯಿತು. ಕೊನೆಯ ಅರಸ 5ನೇ ರಾಚಮಲ್ಲ. ಈತನು ಚೋಳರೊಂದಿಗೆ ಸೋತನು. ನಂತರ ಕ್ರಿಸ್ತಶಕ 1000 ಹೊತ್ತಿಗೆ ಗಂಗ ಸಾಮ್ರಾಜ್ಯ ಸಂಪೂರ್ಣವಾಗಿ ಅಂತ್ಯವಾಯಿತು. ಗಂಗರು ನಮಗೆ ನೀಡಿದ ಕೊಡುಗೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಗಣನೀಯವಾಗಿದೆ. ಇವರ ಜೈನ ವಾಸ್ತುಶಿಲ್ಪ, ಧಾರ್ಮಿಕ ಸಹಿಷ್ಣುತೆ, ಶ್ರವಣಬೆಳಗೊಳದ ವಿಶ್ವವಿಖ್ಯಾತ ಸ್ಮಾರಕ ಅದ್ಭುತ ಕೊಡುಗೆಯಾಗಿದೆ. ಗಂಗ ಸಾಮ್ರಾಜ್ಯವು ಕರ್ನಾಟಕದ ಇತಿಹಾಸದ ಹೆಮ್ಮೆಯ ಸಾಮ್ರಾಜ್ಯವಾಗಿದೆ. ಛಂದೋಂಬುಧಿ ಎಂಬ ಕೃತಿ ಬರೆದ ಕವಿ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ಈ ರೀತಿಯ ಅಪರೂಪದ ಇತಿಹಾಸ ಕಥೆಗಳು ನಿಮಗೆ ಇಷ್ಟವಾದರೆ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.